ಈ ಥರ ಬಂದರೆ ಸಾಕು ನೋಡಿ. ಎಲ್ಲ ಕಣ್ಣು ಹೊಡೆದಿದೆ ನೋಡಿ. ಬಿದ್ದೋಗ್ಬಿಡ್ಬೇಕು. ಬಿದ್ದೋಗ್ಬಿಟ್ಟ ತಕ್ಷಣ ಆಫ್ ಮಾಡೋದು. ಇಷ್ಟು ಕನಕ ಹಿಂಗೆ ಇದ್ಬಿಟ್ರೆ ಸೂಪರ್. ಅದೇ ಇಟ್ಕೊಂಡು ಒಂದು ತುದಿಯಿಂದ ಕಟ್ ಮಾಡಿ ಓಕೆ ಇಟ್ಬಿಡ್ಬೇಕು. ಅದಕ್ಕೆ ನಮ್ಮ ತಗಡಿಕಾಯಿ ಏನದು ತಕಡಿಕಾಯಿ ನಿಮ್ಮದು. ನಮ್ಮ ಯುಗಾದಿಗೆ ಮೊದಲನೇ ಹೋಳಿಗೆ ರೆಡಿ ಆಗ್ತಿದೆ. ಸೂಪರ್. ಅಲ್ಲಿ ನೋಡಿ, ವಾವ್, ಪೂರಿ ಉಬ್ದಂಗೆ ಉಬ್ಬಿಬಿಡ್ತು. ಪೂರಿ ಉಬ್ಬಿತು ಅಂದರೆ ಅತಿಥಿಗಳನ್ನ ಮನೆಗೆ ಜಾಸ್ತಿ ಆಗ್ತಾರೆ ಅಂತ ಅರ್ಥ. ವರ್ಷದ ಆರಂಭ. ಇಂಥ ಹೋಳಿಗೆಯನ್ನು ಶುರು ಮಾಡ್ಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು KOFನ ಸಫಲ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ. 2024 ಹಬ್ಬಗಳ ಸರಣಿ ಇವಾಗ 2ನೇ ಹಬ್ಬ ಬರ್ತಾ ಇದೆ. ಮೈಸೂರಿಗೆ ಬಂದಿದ್ದೀವಿ. ಈ ಅಡುಗೆ ಮನೆ ನಿಮಗೆಲ್ಲ ಚಿರಪರಿಚಿತ. ಚೇತನ್ ರಾವ್, ನಿಮ್ಮ ಅಚ್ಚುಮೆಚ್ಚಿನ ಚೇತನ್ ರಾವ್ ಅವರು ಮದುವೆ ಮನೆಯ ಶೈಲಿಗಳಿಗೆ ನಿಸ್ಸೀಮರು. ನೀವೇ ಹೇಳ್ತಿದ್ದೀರಾ ನಳಮಹಾರಾಜರು ಅಂತ. ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಇದಕ್ಕೆ. ಆಂಧ್ರದಲ್ಲಿ ಬೊಬ್ಬಟ್ಲು, ಕೇರಳ ಪಕ್ಕದ ಕೇರಳದಲ್ಲಿ ಇದಕ್ಕೆ ಉಪ್ಪುಟ್ಟು, ಕರ್ನಾಟಕದಲ್ಲಿ ರಾಜಗಾಂಭೀರ್ಯದಿಂದ ಹೋಳಿಗೆ ಅಂತಾರೆ. ಇನ್ನೂ ಅದಕ್ಕೆ ಇನ್ನೊಂದು ಹೆಸರು ಒಬ್ಬಟ್ಟು. ಸೊ ಶುಭ ಸಮಾರಂಭಕ್ಕೆ ಹೇಳಿ ಮಾಡಿಸಿದಂತಹ ಒಂದು ತಿನಿಸು ಹೋಳಿಗೆ, ಒಬ್ಬಟ್ಟು. ಬನ್ನಿ, ಚೇತನ್ ರಾವ್ ಅವರ ಕೈ ರುಚಿಯಲ್ಲಿ ಇವತ್ತು ನೀವೇ ಕೇಳಿದ ಒಬ್ಬಟ್ಟು ಅಥವಾ ಹೋಳಿಗೆ ನೋಡ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮಗಳು ಮುಗಿಸಿ ಬಂದಿದ್ದಾರೆ. ಅದೇನು ಅಂತ ನಾವು ಈಗಲೇ ಬಹಿರಂಗ ಪಡಿಸೋದಿಲ್ಲ ಸರ್. ಮತ್ತೊಮ್ಮೆ ಈಗ ಹಬ್ಬಗಳಲ್ಲಿ ಈ ಹಬ್ಬಕ್ಕೆ ಒಂದು ರಾಜಗಾಂಭೀರ್ಯ ಇದೆ, ಮತ್ತೆ ಅದೇ ಹಬ್ಬದಲ್ಲಿ ಈ ಒಂದು ತಿನಿಸಿಗೆ ರಾಜ ಮರ್ಯಾದೆ ಇದೆ. 12ನೇ ಶತಮಾನದಲ್ಲಿ ಮನಸೋಲ್ಲಾಸ ಅಂತ ಒಂದು ಸಂಸ್ಕೃತ ಸ್ಕ್ರಿಪ್ಟ್ ಇದೆ, ಅದರಲ್ಲಿ ಕೂಡ ಇದರದ್ದು. ಸರ್, ನಮಗೆ ವೀಕ್ಷಕರು ಹೇಳಿದ್ದು ಚೇತನ್ ರಾವ್ ಅವ್ರದ್ದು ಹೋಳಿಗೆ ಒಬ್ಬಟ್ಟು ಮಾಡೋದು ತೋರಿಸಲೇಬೇಕು ಅಂತ. ಆಗಲಿ ತೋರ್ಸೋಣ. ಅವ್ರಿಗಿಂತ ಹೆಚ್ಚ ಕೇಳೋದಕ್ಕಿಂತ ಹೆಚ್ಚ ಮಾಡುವ, ತೊಂದರೆ ಇಲ್ಲ, ಮಾಡಿ ತೋರಿಸುವ. ಸ್ವಲ್ಪ ಹಾಕೋ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು 2-3 ಐಟಮ್ ಮಸಾಲೆ ಮಿಕ್ಸ್ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಆ ಥರದಲ್ಲಿ ತೋರಿಸ್ಕೊಡ್ತೀನಿ. ಅದೇ ಸುಲಭ. ಒಂದು ಕನಕ ತುಂಬಿಸೋದು ಕಷ್ಟ ಎಲ್ರಿಗೂ. ಯಾವ ರೀತಿ ತುಂಬಿಸೋದು ಸುಲಭವಾಗಿ ತೋರಿಸ್ಕೊಟ್ಟು ಹೋಳಿಗೆ ಆರಾಮಾಗಿ ಮಾಡ್ಕೊಂಡು ತಿನ್ಲಿ. ಡನ್ ಸರ್. ಶುರು ಮಾಡೋಣ ಸರ್. ಮಾಮೂಲಿ ತೊಗರಿಬೇಳೆ ಒಂದು 300 ಗ್ರಾಮು. ಇದು ನಾವು KG ಲೆಕ್ಕದಲ್ಲಿ ಹಾಕ್ತಿದ್ವು ಬೆಲ್ಲ. ನಮ್ಮ ಮನೆಯವ್ರು ಕಷ್ಟ ಆಗ್ಬಾರ್ದು ಅಂತ ಅಚ್ಚಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದು 4 ಅಚ್ಚು, ಸ್ವಲ್ಪ ಅರಿಶಿಣ, ಏಲಕ್ಕಿ. ಎಲ್ಲರೂ ಹೋಳಿಗೆಗೆ ನೋಡಿ ನಾವೊಂದು ಮಸಾಲೆ ಬಳಸ್ತೀವಿ ನೋಡಿ. ಜಜ್ಕೊಂಡಿರೋ ಜಾಕಾಯಿ, ಹೌದು, ಜಾಪತ್ರ, ಸ್ವಲ್ಪ ಸೋಂಪು. ಡಿಫ್ರೆಂಟ್ ಆಗಿ ಬರುತ್ತೆ. ಹೌದು ನೋಡಿ, ಹೋಳಿಗೆ ಫ್ಲೇವರ್ ಬೇರೆ ಬರುತ್ತೆ. ಸ್ವಲ್ಪ ರವೆ, ಮೈದಾ, ಕಣಕಾಗೆ ಇಷ್ಟು. ಈಗ ಒಂದ್ಸಲ ಮಾಮೂಲಿ ಎಣ್ಣೆ ಸ್ವಲ್ಪ. ಸರ್, KOFನ ಸಫಲ್ ಅಲ್ಲ ಸರ್? ಸಫಲ್ ಹೋಗ್ಲಿ ಯೂಸ್ ಮಾಡೋದು. ಹೌದು. ನೀರು ಸ್ವಲ್ಪ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ ಬೇಳೆ ಬೇಯಿಸೋದಕ್ಕೆ. ಈಗ ನೀರು ಕುದೀತಾ ಬಂತು. ಬೇಳೆ ಒಂದ್ಸಲ ತೊಳ್ಕೊಂಡು ಹಾಕೋಣ. ಇವತ್ತು ಹಾಕೊಂಡಿರೋದು 300 ಗ್ರಾಮ್ ಅಲ್ಲ ಸರ್? 300 ಗ್ರಾಮ್. ಎಷ್ಟು ಹೋಳಿಗೆ ಆಗ್ತಾವೆ ಸರ್ ಇದಕ್ಕೆ? ಒಂದು 12 ಒಳಗೆ ಆಗುತ್ತೆ, 12-15 ಒಳಗೆ ಆಗುತ್ತೆ. 1 kg ಹಾಕಿದ್ರೆ 50 ಒಳಗೆ ಆಗುತ್ತೆ. ಮೀಡಿಯಮ್ ಸೈಜ್ ಆದರೆ 60 ಆಗುತ್ತೆ. ಸ್ವಲ್ಪ ಅರಿಶಿನ ಒಂಚೂರು, ಒಂದು 1/4 ಚಮಚ ಅರಿಶಿನ. KOF ಸಫಲ್ ಎಣ್ಣೆ, ಸ್ವಲ್ಪ ಎಣ್ಣೆ ಬೇಯಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಏನಂತಂದ್ರೆ ನೀವು ಸ್ವಲ್ಪ ಹೋಳಿಗೆ ಮಾಡ್ಕೋಬೇಕಾದ್ರೆ ಬೇಳೆ ಬೇಯಿಸ್ಕೊಳ್ಳೋದನ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕು. ಅದೊಂದೇ ಮೇನ್ ಪ್ರೊಸೀಜರ್ ಹೋಳಿಗೆ ಮಾಡ್ಬೇಕಾದ್ರೆ. ಹೋಳಿಗೆ ಬೇಯಿಸೋತಲ್ಲೂ ಕಣಕ ಕಲ್ಸೋದನ್ನ ತೋರಿಸ್ಕೊಡ್ತೀನಿ. ಇದೊಂದು 300 ಗ್ರಾಮ್ ಮೈದಾ. 300 ಗ್ರಾಮ್ ಮೈದಾ ಸರ್. ಕಣಕಾಗೆ ಸ್ವಲ್ಪ ರವೆ, 1 2 ಸ್ಪೂನು, 2 ಚಮಚ ರವೆ ಸಾಕು. ಕಾಯಿ ಹೋಳಿಗೆ ಮಾಡಿದಾಗ ಬೇಕಾದ್ರೆ ನಿಮ್ಗೆ ರವೆ ಮೈದಾ ಸಮ ಪ್ರಮಾಣ ಆಗುತ್ತೆ. ಬೇಳೆ ಹೋಳಿಗೆಗೆ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಉಪ್ಪು, ಕಣಕಾಗಿ ಎಸ್ ಸರ್ ಹಾಕ್ಬಿಟ್ಟು
ಒಂದು ಸ್ಪೂನಷ್ಟು ಎಣ್ಣೆ. ಮೈದಾ ಸ್ವಲ್ಪ ಮುಂದಿರೋದ್ರಿಂದ ಕಣಕ ತೆಳ್ಳಗೆ ಕಲ್ಸ್ಕೊಂಡ್ಬಿಡ್ಬಾರ್ದು, ಮೈ ಕೊಡ್ಬೇಕಲ್ಲ ಕಣಕ. ಆ ಕಣಕ ಮಾಡೋದು ಒಂದು ಭಾಳ ಇಂಪಾರ್ಟೆಂಟ್ ಅಲ್ಲ ಸರ್? ಹೌದು. ನೋಡಿ ಈ ಹದ ಇರಬೇಕು. ಓಕೆ, ಇನ್ನು ಒತ್ತಿದ್ರೆ ಈ ಹದ ಇರೋದು ಸಾಕು. ಸಾಕಾ? ಹಾಂ, ಓಕೆ. ಇದೊಂದು ಅರ್ಧ ಗಂಟೆ ಬೇಳೆ ಬೇಯೋವರೆಗೂ ಇರಲಿ. ಹಾಂ, ನೆನೀಲಿ ಚೆನ್ನಾಗಿ. ನೆನೀಬೇಕು. ಕಣಕ ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ. ಓಕೆ. ಈಗ ಕೆಲವ್ರು ಏನು ಮಾಡ್ತಾರೆ, ಈಗಲೇ ಎಣ್ಣೆ ಹಾಕ್ಬಿಡ್ತಾರೆ. ಈಗ ಎಣ್ಣೆ ಹಾಕ್ಬಿಟ್ರೆ ನಿಮಗೆ ಮೈ ಕೊಡಲ್ಲ. ಇದಕ್ಕೊಂದು ಒದ್ದೆ ಬಟ್ಟೆ ಮುಚ್ಚಬೇಕು. ತೋರಿಸ್ಬೇಕು. ಇಟ್ಟಿಟ್ಟಿದೆ ಬೇರೆ. ನೋಡಿ ಒಂಚೂರು ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಚೆನ್ನಾಗಿ ಮೈ ಕೊಡುತ್ತೆ. ಅಷ್ಟ್ರಲ್ಲಿ ಬೇಳೆನ ಬೇಯ್ತಾ ಹೂರ್ಣ ರುಬ್ಕೊಂಡ ತಕ್ಷಣ ತೋರಿಸ್ಕೊಡ್ತೀನಿ. ಆಗ್ಬೇಕು ಸರ್? ಆಗ್ಬೇಕು ಸರ್. ಹೌದು. ನೋಡಿ ಎಲ್ಲ ಕಣ್ಣು ಕಾಣ್ತಾ ಇದೆಯಲ್ಲ, ಕಣ್ಣೆಲ್ಲ ಹೋಗ್ಬೇಕು. ಅಲ್ಲೋಡಿಯಲ್ಲಿ ಒಳಗಡೆ ಒಂದೊಂದು ಕಣ್ಣು ಕಾಣ್ತೀವಿ ನೋಡಿ. ಹೌದೌದು, ಅದು ಬೇಯಬೇಕು. ಅಂದರೆ ಸುತ್ತಲೂ ಒಂಥರ ಕಲರ್ ಬೇರೆ ಇದೆ, ಮಧ್ಯದಲ್ಲಿ ಕಲರ್ ಬೇರೆ. ಇನ್ನೂ ಕಣ್ಣು ಬಂದಿದೆ ಅಂತೀವಿ ನಾವು, ಕಣ್ಣು ಹೋಗ್ಬೇಕು ಅಂತೀವಿ. ಕಣ್ಣು ಹೋಗೋಕೆ ಇವ್ರು ಇವತ್ತು ಮಾಮೂಲಿ ಶಿವ ಅಂತ ಹುಡುಗಲ್ಲ. ನಮಸ್ಕಾರ ಶಿವರೇ. 10 ನಿಮಿಷ ಆಯ್ತಲ್ಲ ಸರಿ? ಆಯ್ತು. ಹಾಂ, ಈ ಥರ ಬಂದರೆ ಸಾಕು ನೋಡಿ. ಎಲ್ಲ ಕಣ್ಣು ಹೊಡೆದಿದೆ, ಅದಕ್ಕೆ ಸಾಕು. ಇದನ್ನ ಸೋಸ್ಕೊಂಬಿಟ್ರೆ ಆಯ್ತು. ಇದೇ ಕಟ್ಟಲ್ಲಿ ಸಾರು ಮಾಡ್ಕೋಬೋದು. ನೋಡಿ ಡ್ರೈ ಆಗಿದೆ ಈಗ. ಹೇಳಿದೆ ಇದನ್ನ ಪೂರ್ಣ ಮಾಡೋದು ತೋರಿಸ್ಕೊಡ್ತೀನಿ. ಓಕೆ ಓಕೆ. ಹಾಕ್ಬಿಡೋದು. ಹಾಕಿ ಜಾಪತ್ರೆ, ಈ ಅಕ್ಕಾಯಿ ಜಾಪತ್ರೆ, ಒಂದು 4 ಸೋಂಪು, ಏಲಕ್ಕಿ, ಆಮೇಲೆ ಬೆಲ್ಲ. 4 ಹಚ್ಚು ತೊಗೊಂಡಿದ್ದೀವಿ ನಾವು. 3 ಹಚ್ಚು ಸಾಕು. 3 ಹಚ್ಚು ಸಾಕು. ಇನ್ನೊಂದು ಅರ್ಧ ಹಾಕೊಳ್ಳೋ. ಸಿಹಿ ಬೇಕು ಅಂದವರು 4 ಹಾಕೋಬೋದು. ಮೀಡಿಯಮ್ ಸಿಹಿ ಸಾಕು ಅಂದ್ರೆ 3 ಸಾಕು. ಒಲೆ ಹಚ್ಚಿ ಅದೇ ನೀರು ಬಿಡುತ್ತೆ. ಕೆಲವರೆಲ್ಲ ನೀರು ಹಾಕೋತಾರೆ, ಏನು ಬಿಡಿ, ಅದೇ ನೀರು ಬಿಡುತ್ತೆ. ತೋರಿಸಿ ನೋಡಿ, ಬೆಲ್ಲ ಕರೆಕ್ಟ. ಉಂಡೆ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ನಾವು ಪಾಕ ಮಾಡಿ ಹಾಕ್ತಿವಿ. ಕಮ್ಮಿ ಇದ್ದಾಗೆಲ್ಲ ಈ ಥರನೇ ಮಾಡ್ಕೊಂಡ್ರೆ ಅನುಕೂಲ. ಹೌದಾ? ಬೇಕಾದ್ರೆ ನಿಮ್ಗೆ ಹಂಗೆ ಅನ್ನಿಸ್ತು ಅಂದ್ರೆ ಒಂದು 5 ಕಟ್ನ ಒಂದೆರಡು ಸ್ಪೂನಷ್ಟು, ಈ ಕಟ್ಟಲ್ಲಿ 1-2 ಸ್ಪೂನಷ್ಟು ಹಾಕೊಳ್ಳಿ. ಸರಿ. ಅದೇ ಬೇಳೆ ಬೇಯಿಸಿದ ಕಟ್ಟು ಸಾರು ಮಾಡ್ಕೋಬೋದಲ್ಲ. ಒಂದೊಂದು ಬೆಲ್ಲ ಬೇಗ ಕರೆಯುತ್ತೆ. ಗಟ್ಟಿ ಇತ್ತು ಅಂತ ನಿಮ್ಗೆ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಹಾಕೊಂಡು ಅದು ಹೆಂಗಂದ್ರೆ ಸ್ಪೂನ್ ಲೆಕ್ಕದಲ್ಲಿ ಥರ ಹಾಕೋಬೇಕು. ಟೈಮ್ ಕಮ್ಮಿ ಇದ್ದಾಗ ಆತ್ರಕ್ಕೆ ಮಾಡಬೇಕು. ಒಳಗೆ ಯಾವತ್ತು ಅವಾಗ ಪ್ರೊಸೀಜರಲ್ಲೇ ಒಂಚೂರು ವ್ಯತ್ಯಾಸ ಆದ್ರೂ ಲೇಟ್ ಆಗುತ್ತೆ. ಹೋಳಿಗೆಯಿಂದನೇ ಊಟ 2:30-3 ಗಂಟೆ 4 ಗಂಟೆ ಎಲ್ಲ ಆಗಿ ಹಿಸ್ಟ್ರಿಗಳಿದೆ. ಈ ಸತಿ ಯುಗಾದಿ ವಿಶೇಷವಾದ ಚೇತನ್ ರಾವ್ ಅವರ ಒಬ್ಬಟ್ಟಿನ ಯುಗಾದಿ. ಹಾಗೆ ಪಾತ್ರೆ ಬಿಡ್ತಾ ಬರುತ್ತೆ ಹೂರ್ಣ. ಅದೇನೆ ನೋಡಿ, ಪಾತ್ರೆ ಬಿಡ್ತಾ ಬಂತು ನೋಡಿ. ಪಾತ್ರೆ ಬಿಡ್ತಾ ಬಂತು ನೋಡಿ. ಬಿದ್ಬಿಡ್ಬೇಕು. ಬಿದ್ದೋದ ತಕ್ಷಣ ಆಫ್ ಮಾಡೋರು. ಸರ್ ಅವಾಗಲೇ ಹೇಳಿದ್ವಲ್ಲ ಮೀನಾ ರಾವ್, ಅವ್ರು ಏನು ಬರೆದಿದ್ದಾರೆ ಹೇಳ್ಬಿಡ್ತೀನಿ ಸರ್. ಹೇಳಿ ಸರ್. ಸರ್, ಚೇತನ್ ರಾವ್ ನಿಮಗೆ ಸಿಕ್ಕಿರುವ ಅತ್ಯಮೂಲ್ಯ ಮಾಣಿಕ್ಯ. ನಾನು ಅವರ ತುಂಬಾ ಅಡುಗೆಗಳನ್ನು ಮಾಡಿದ್ದೇನೆ, ತುಂಬಾ ಚೆನ್ನಾಗಿ ಮೂಡಿ ಬರುತ್ತದೆ. ಯಾವುದೇ ಕಾರಣಕ್ಕೂ ಅವರ ಕೈ ಬಿಡಬೇಡಿ. ಚಾನ್ಸೇ ಇಲ್ಲ. ನಿಮ್ಮಿಬ್ಬರ ಬಾಂಧವ್ಯ ಹೀಗೆ ಮುಂದುವರಿಯಲಿ, ಯಾರ ದೃಷ್ಟಿಯೂ ಬೀಳದಿರಲಿ. ಅವರು ಇದು ಸರ್ ಆಶೀರ್ವಾದ. ಖಂಡಿತ. ನಾವು ಫಸ್ಟೇ ಆ ಎಚ್ಚರಿಕೆ ತಗೊಂಡಿದ್ಕೆ ಇವತ್ತು ಸಫಲ ಆಗಿದ್ದದಲ್ಲ. ಹೌದು ಅಲ್ವಾ? ಕರೆಕ್ಟ್. ಯಾವುದೇ ಆಗಲಿ ಒಂದು ಉಡಾಪ ಇಡ್ಬೋದು. ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧೆ ಇದ್ದಿದ್ದಕ್ಕೆ ಸಕ್ಸಸ್ ಆಗಿದೆ. ಮುಂದೆ ಆ ಸಕ್ಸಸ್ಸು ಭಗವಂತನ ಆಶೀರ್ವಾದ ಕರ್ಕೊಂಡು ಹೋಗ್ಲಿ ಅನ್ನೋದು ನಮಗೂ ಒಂದು ಪ್ರಾರ್ಥನೆ. ಕರೆಕ್ಟ್. ಚೇತನ್ ರಾವ್ ಏನಂತ ನಮ್ಗೆ ಗೊತ್ತಿದೆ, ಹೌದು. ನಾವೇನಂತ ನಿಮ್ಗೆ ಗೊತ್ತಿದೆ. ಖಂಡಿತ. ಅದೇ ಇವತ್ತು ಈ ಬಾಂಧವ್ಯ ಉಳಿಸಿ. ಖಂಡಿತ. ಯಾವುದಕ್ಕೂ ಆಸೆ ಪಡದೇ ಇರೋ ವ್ಯಕ್ತಿಗಳು ಅದಕ್ಕೋಸ್ಕರ ಹಿಂಗಿದೆ. ಹೌದು. ದೇವ್ರು ನಮ್ಗೆಲ್ಲ ಕೊಟ್ಟಿದ್ದಾನೆ. ಹೌದು. ನೋಡ್ಬೋಣ ಸರ್ ಮುಂದೆ? ಖಂಡಿತ ಸರ್. ಇವಾಗ ಹೂರ್ಣ ಆರೋಷ್ಟೊತ್ತಲ್ಲಿ ಕಣಕ ಒಂದ್ಸಲ ನೋಡಿ ಈಗ ಆಗಿದೆ, ಈ ಹದಕ್ಕೆ ಬಂದಿದೆ. ಒಂದ್ಸಲ ನಾತ್ಕೊಂಡ್ಬಿಡೋಣ. ಎಸ್ ಸರ್. ಅದು ಕಣಕ ಹದ ಬಂದಿದೆ ಸರ್. ನೋಡಿ. ಈ ಥರ ತೂತಾಗಬಾರ್ದು. ಕಣಕ ನಾತ್ಬೇಕಾದ್ರೆ ಯಾವತ್ತೂ ಇದೊಂದು ಟಿಪ್ಸ್ ತಿಳ್ಕೊಳ್ಳಿ. ಹೀಗೆ ಮಾಡಬಾರ್ದು. ಈ ಥರ ತೂತಾಗಬಾರ್ದು. ತೂತಾದಾಗ ಮಡಿಸ್ತಾ ಏನಾಗುತ್ತೆ, ಕಟ್ಟಾಗ್ತಾ ಇರುತ್ತೆ. ಆಮೇಲೆ ಜಾಸ್ತಿ ಮಡಿಸ್ಬಾರ್ದು ಕಣಕ ನಾತ್ಬೇಕಾದ್ರೆ. ಜಾಸ್ತಿ ಮಡಿಸಿದ್ರೆ ಏನಾಗುತ್ತೆ ಹೇಳಿ, ಮೈ ಕೊಡೋದು. ಆಮೇಲೆ ನಾರು ಬರುತ್ತೆ. ಆದಷ್ಟು ಕಣಕನ ಅಗಲ ಮಾಡಿ ನಾದ್ತಾ ಇರ್ಬೇಕು, ಕಟ್ಟಾಗಬಾರ್ದು. ಆಮೇಲೆ ನೋಡಿ ನಾರು ಬಂದಿದೆ, ಈಗ ಮಾಡಿ ಮುಚ್ಚಿಟ್ಬಿಡ್ಬೇಕು ತಿರ್ಗಾ ಇನ್ನೊಂದ್ಸಲ.
ಆ ನೀರಿನ ಅಂಶ ಎಲ್ಲ ಎಳ್ಕೊಂಡಿರುತ್ತೆ ತಿರ್ಗಾ. ಮುಚ್ಚಿಟ್ಬಿಟ್ರೆ ಹೂರ್ಣ ಆಗೋಷ್ಟೊತ್ತಲ್ಲೇ ಇದು ರೆಡಿ ಕಣಕ. ಕಟಿಂಗ್ ಮಾಡಿಬಿಟ್ಟು 10 ನಿಮಿಷಕ್ಕೆ ಹೂರ್ಣ ತುಂಬಿಸಿ ರೆಡಿ ಮಾಡಬೇಕು. ಕಣಕ ಹಂಗೆ ಇದ್ರೆ 1 ಅವರ್ ಇಟ್ಟರು ಏನಾಗಲ್ಲ, 2 ಅವರ್ ಇಟ್ಟರು ಏನಾಗಲ್ಲ. ಸಾಮಾನ್ಯ ಸಣ್ಣ ಗ್ರೈಂಡರ್ ಇರುತ್ತೆ, ಯಾಕಂದ್ರೆ ಅರ್ಧ ಕೆಜಿ 3/4 ಕೆಜಿಗೆಲ್ಲ 1 ಕೆಜಿಗೆಲ್ಲ ನೀವು ಮಿಕ್ಸಿಲಿ ಇಟ್ಬೇಕಲ್ಲ. 1/4 ಕೆಜಿ ಮನೇಲಿ ಸಣ್ಣವರು ನೋಡ್ಕೊಂಡು ಮಿಕ್ಸಿಲಿ ಮಾಡಲಿ. ಸರ್ ಹೂರ್ಣ ಬಂತ? ರುಬ್ಬ ರೆಡಿ ಇದೆ. ಹೂರ್ಣ ರುಬ್ಬಿ ರೆಡಿ ಇದೆ. ಇಷ್ಟ ಆಗಬೇಕಲ್ಲ ಸರ್? ಎಸ್. ಈಗ ಕಣಕ ರೆಡಿ ಇರುತ್ತೆ. ಹಿಂಗೆ ಕೆಲವ್ರು ಹಿಂಗೆ ಕಿತ್ಬೇಕಾದ್ರೆ ಹಿಂಗೆ ಬರ್ತಾ ಇರುತ್ತೆ ಅಲ್ವಾ? ಅವಾಗ ಎಲ್ಲ ಅಂಟ್ಕೊಳುತ್ತೆ. ಅದಕ್ಕೆ ಒಂಚೂರು ಹಿಂಗೆ ಒದ್ದಾಕಲ್ಲಿ ಹಿಂಗೆ ಮಾಡ್ಬಿಟ್ಟು ಹಿಂಗಂದ್ರೆ ಬಂದ್ಬಿಡುತ್ತೆ. ನಮ್ಮ ಮಿನಿ ತವಾ ರೆಡಿ. ಕಣಕ ರೆಡಿ ಇದೆ. ಮಸಾಲ ಹಿಂಗೆ ಮಾಡಿ ಪರ್ಫೆಕ್ಟ್ ಇದೆ. ಎಸ್ ಸರ್. ಇಷ್ಟು ಕಣಕ ಹಿಂಗೆ ಇದ್ಬಿಟ್ರೆ ಸೂಪರ್. ಹೂರ್ಣ ಬಂತು, ಕಣಕ ರೆಡಿ ಆಯಿತು. ಈಗ ಇದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ ಸರ್. ಅಕ್ಕಿ ಇಟ್ಟು ತಟ್ಟೆಗೆ ಕೆಳಗಡೆ ಹಾಕೊಳ್ರೆ ಸ್ವಲ್ಪ ಕಣಕ ಎಣ್ಣೆ ಹಾಕ್ಬೇಕು. ಓಕೆ. ತಟ್ಟೆಗೆ ಲೈಟಾಗಿ ಅಕ್ಕಿ ಇಟ್ಟು ಹಾಕೋ, ಯಾಕಂದ್ರೆ ಅಂಟ್ಕೋಬಾರ್ದು ಕಣಕ ಅಂತ. ಸ್ವಲ್ಪ ಅಕ್ಕಿ ಇಟ್ಟು ಅದೇ ಇಟ್ಕೊಂಡು ಒಂದು ತುದಿಯಿಂದ ಕಟ್ ಮಾಡಿ. ಓಕೆ. ಇಟ್ಬಿಡ್ಬೇಕು. ಅದಾದ ತಕ್ಷಣ 15 ಆಯ್ತು ಸರ್ ಇಲ್ಲಿ. ಹೇಳಿದ್ನಲ್ಲ. ಓಕೆ. ನೋಡಿ 1 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ನೋಡಿ ಅದಾದ ತಕ್ಷಣ ಹೂರ್ಣ ಉಂಡೆ. ಎಸ್ ಸರ್. ಹಿಂಗೆ ಒಂಚೂರು ಹೂರ್ಣ ಗಟ್ಟಿ ಆಯಿತು ಅಂದರೆ ಹಿಂಗೆ ನೀರು ಇಲ್ಲ ಹಾಲು ಹಿಂಗೆ ಚುಮ್ಸ್ಕೊಂಡು ರೆಡಿ ಮಾಡ್ಕೊಬೇಕು. ಈ ಥರ ಮಾದನು ಉಂಡೆ ಮಾಡಿ ಇಟ್ಬಿಡೋದು ಸರ್. ಸರ್ ಕರೆಕ್ಟ್ ಆಯ್ತಲ್ಲ ಸರ್? ಹೂರ್ಣ ಕೂಡ 15. ಅದಕ್ಕೆ ನಮ್ಮ ತಗಡಿಕಾಯಿ ಏನದು ತಕ್ಕಡಿಕಾಯಿ ನಿಮ್ಮದು. ಇಲ್ಲಿ 15 ಕಣಕ ಇದ್ರೆ 15 ಹೂರ್ಣ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು. ತಕ್ಕಡಿಕಾಯಿ ಅಂತೆ. ಸರ್ ನಿಮ್ಮ ಮನೆಯವರಿಗೋಸ್ಕರ ಮನೆಯಲ್ಲಿ ಇರೋ ಥರನೇ ಹಂಚು. ಹೌದು. ಆಮೇಲೆ ಲಟ್ಟಿಸುವ ಮಣೆ ನೋಡಿ ಎಲ್ಲ ರೆಡಿ. ತುಂಬ್ಸೋದು ತೋರಿಸ್ಕೊಡ್ತೀನಿ. ಸರ್. ಏನಕ್ಕೆ ಅಕ್ಕಿ ಹಿಟ್ಟು ಅಂತಂದ್ರೆ ಎಣ್ಣೆಲೆ ಸ್ಟಫ್ ಆಗಲ್ಲ. ಹಿಂಗೆ ಮಡಿಸ್ಬೇಕಾರೆ ಕಣಕ. ಹೌದೌದು. ಅದಕ್ಕೆ ಅಕ್ಕಿ ಹಿಟ್ಟು ಹಾಕೋಬೇಕು. ಹಿಂಗೆ ನೋಡಿ ಹೀಗೆ ನೋಡಿ ಹೀಗೆ ಇಟ್ಕೋಬೇಕು. ಇಲ್ಲ ಅಕ್ಕಿ ಹಿಟ್ಟು ಇರ್ಬಾರ್ದು, ಕೆಳಗಡೆ ಅಕ್ಕಿ ಹಿಟ್ಟು ಇರಬೇಕು. ನೋಡಿ ಈಗ ಒಂದು ಕಣಕ ತಗೊಂಡು ಹೀಗೆ ಇಟ್ಕೋಬೇಕು. ಹೀಗೆ ನೋಡಿ ಹೀಗೆ ಎಲ್ರಿಗೂ ಹಿಂಗಿಟ್ಟು ಪರದಾಡ್ತಾರೆ ನೋಡಿ. ಹೀಗೆ ಇಟ್ಕೊಂಡು ಹಿಂಗೆ ತುರುಕ್ಬೇಕು, ಹಿಂಗೆ ಅನ್ಬೇಕು. ಹಿಂಗಂದ್ರೆ ಅದೇ ಹೋಗುತ್ತೆ ಒಂಡಿ ಒಳಗಡೆ ನೋಡಿ. ಹೌದ್ರಾ? ನೋಡಿ ಹಿಂಗೆ ಮುಚ್ಚೋದು. ತುದಿ ಮಾತ್ರ ಎಳ್ದು ಹಿಂಗೆ ಮುಚ್ಚಬೇಕು. ಮುಚ್ಚಿ ಎಸ್ ಈ ಥರ ಮಾಡಿ ಇಟ್ಕೊಂಬಿಡೋದು. ಹಿಂಗೆ ತುಂಬಿಸ್ಕೊಳ್ಳೋದು. ಅದೇ ಥರ ತುಂಬಿಸ್ಕೊಳ್ಳೋದು ಕಷ್ಟಪಡಬಾರ್ದು. ಹೇಗೆ ಇಷ್ಟೇ. ಮಾಡಿದ್ರಾ ಎಷ್ಟು ಸುಲಭ. ಬಿಟ್ಟಾಗಬೇಕು. 4 ಆಯ್ತು ಈಗ. ಇದು ಹಳೆ ಕಾಲದ ಹಂಚಿದು. ಹಳೆ ಕಾಲದ ಹಂಚಿ ಸರ್, ಕಬ್ಬಣದ್ದು. ನಮ್ಮ ತಂದೆ ತಾಯಿ ತಾಯಿ ಹಳೆ ಕಾಲದ. ನಮ್ಮ ಈ ಯುಗಾದಿಗೆ ಮೊದಲೇ ಹೋಳಿಗೆ ರೆಡಿ ಆಗ್ತಿದೆ. ಅಲ್ಲ ನೋಡಿ, ವಾವ್, ಎಲ್ಲ ಒಣಗ ಹಸಿ ಎಲ್ಲ ಹೋಗ್ತಾ ಇದೆ. ಅದು ನಮ್ಗೆ ಗೊತ್ತಾಗ್ತಾ ಇದೆ. ವಾವ್,
ಪೂರಿ ಉಬ್ದಂಗೆ ಉಬ್ಬಿಬಿಡ್ತು. ಪೂರಿ ಉಪ್ತು ಅಂದರೆ ಅತಿಥಿಗಳನ್ನ ಮನೆಗೆ ಜಾಸ್ತಿ ಆಗ್ತಾರೆ ಅಂತ ಅರ್ಥ. ಪೂರಿ ಉಬ್ಬಿದಂಗೆ ಉಬ್ಬಿದ್ರೆ ಅತಿಥಿಗಳು ಜಾಸ್ತಿ ಆಗ್ತಾರೆ ಮನೆಗೆ ಅಂತ. ಬಂದರು ನಿಮ್ಮ ಮನೆಗೆ ಅತಿಥಿಗಳು, ನೋಡಿದ್ರಾ? ಸುಳ್ಳು ಹೇಳಲ್ಲ ನಾವು. ನಿಮ್ಮ ಮನೆಗೆ ಬರ್ತಾರೆ ಇವತ್ತು. ಒಂದು ಅಕ್ಷಯ ಪಾತ್ರ ಇದ್ದಂಗೆ ಎಲ್ಲರೂ ಬರ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಮಾಡ್ತಾರೆ. ಎಸ್ ಸರ್, ಹಿಂಗೆ ನೋಡಿಸ್ಬಿಟ್ಟು ಎತ್ತಿ ಹಾಕ್ಬಿಡೋದು. ಎಸ್, ನಮ್ಮ ಉಗಾದಿ ಹೋಳಿಗೆ ಸುಲಭವಾಗಿ CSR ಕ್ಯಾಟ್ರಿಂಗ್ ಶೈಲಿಯಲ್ಲಿ ಈ ಹಬ್ಬಕ್ಕೆ ಮಾಡ್ಕೊಳ್ಳೋಕ್ಕೆ ನೋಡಿ ಚಂದ ಮಾಮ, ಒಳ್ಳೆ ಚಂದ್ರ ಬಂದಂಗೆ ಬಂತು ನೋಡಿ. ಚಂದ್ರಯಾನ, ಇದು ಒಬ್ಬಟ್ಟು ಯಾನ. ಯಾವುದೇ ಆಗಲಿ ಬೇವು ಬೆಲ್ಲ ದಿವಸ ಅವಾಗ ಒಂದು ನೆನಪು, ಅವ್ರ ನೆನಪಿಗೆ ಗೊತ್ತಿಲ್ಲ, ಅದನ್ನ ನಾನು ರೂಢಿಸ್ಕೊಂಡೆ. 3 ಹೊತ್ತು ಊಟ, ಕಣ್ ತುಂಬ ನಿದ್ದೆ, ಇರೋ ಅಷ್ಟಿನ ಉಳಿಸ್ಕೋಬೇಕಂತೆ. ಅದು ₹1 ಇರಲಿ 1 ಕೋಟಿ ಆಗಿರ್ಲಿ, ಆ ರೀತಿ ಇದ್ರೇನೆ ಯುಗಾದಿಗೆ, ಪ್ರತಿ ಯುಗಾದಿಲೂ ನಾವೇನು ಅನ್ನೋದನ್ನ ರುಟೀನ್ ಅದು ಆಗ್ಬೇಕು. ವರ್ಷ 3 ಹೊತ್ತು ಊಟ, ಕಣ್ ತುಂಬ ನಿದ್ದೆ ಅಲ್ವಾ, ಉಳಿಸ್ಬೇಕು ಯಾವತ್ತು. ಬೊಬ್ಬಟ್ಲು ಆಂಧ್ರ ಪ್ರದೇಶ್, ಒಪ್ಪೊಟ್ಟು ಕೇರಳ, ಕರ್ನಾಟಕ ಹೋಳಿಗೆ ಒಬ್ಬಟ್ಟು. ಸೂಪರ್. ಇದು ರೆಡಿ ಆಯ್ತಲ್ಲ ಸರ್? ಒಂದೇ ಕಲರ್, ಸೌರನ್ ಕಲರ್. ಸೌರನ್ ಕಲರ್ ಅಂತಂದ್ರೆ ಹಂಗೆ ಸೌರನ್ ಕಲರ್ ತೆಗಿಯೋ ಒಳಗೆ ನಾನು ಬಾಬಾ 10-12 ಹೋಳಿಗೆಗಳು ಬಂದ್ಬಿಟ್ಟು ಒಬ್ಬಟ್ಟು. ಮಂಗಳೂರು ಸ್ಟೈಲಲ್ಲಿ ಕೆಲವ್ರಿಗೆ ಅಲ್ಲೆಲ್ಲ ಸ್ವಲ್ಪ ಅಕ್ಕಿಟ್ಟಲ್ಲೂ ಲಟ್ಟಿಸ್ಬೋದಿನ್ನ. ಈ ಕಡೆ ಎಲ್ಲ ಎಣ್ಣೆಲ್ಲಿ ಮಾಡೋದು ಜಾಸ್ತಿ, ಆ ಕಡೆ ಎಲ್ಲ ಅಕ್ಕಿಟ್ಟಲ್ಲಿ ಮಾಡ್ತಾರೆ. ಅದನ್ನು ತೋರಿಸುವ ಒಂದ್ಸಲ. ಅಕ್ಕಿ ಹಿಟ್ಟಿನ ನಲ್ಲಿ ಮಾಡುವುದು ಹೋಳಿಗೆ, ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ಅಂತ ಇದೇ ಒಂಥರ ಡಿಫ್ರೆಂಟ್ ಬರುತ್ತೆ. ಅಕ್ಕಿ ಹಿಟ್ಟಲ್ಲೂ ಲಟ್ಟಿಸ್ಬೋದು, ಅಕ್ಕಿ ಹಿಟ್ಟಲ್ಲೂ ಚೆನ್ನಾಗಿ ಬರುತ್ತೆ. ಹೌದಾ? ಹೌದು ನೋಡಿ, ಯಶ ಬಂತು. ಹೌದು ನೋಡಿ, ನೋಡಿದ್ರಾ? ಈ ಅಕ್ಕಿ ಹಿಟ್ಟಲ್ಲಿ ಹೋಳಿಗೆ ಹೆಂಗ್ ತಿನ್ನೋದು ತೋರಿಸ್ಕೊಡ್ತೀನಿ. ಹೌದಾ? ಅದೇ ಬೇರೆ ತರ. ವೀಕ್ಷಕರೇ, ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಹೋಳಿಗೆ ತಿನ್ನೋದು ಒಂದು ಇದಿದೆ ಪದ್ಧತಿ, ಅದನ್ನು ತೋರಿಸ್ಬಿಡ್ತಾರಂತ ಇವತ್ತು. ಇದು ಎಪಿಸೋಡ್ ಮಾತ್ರ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಡಿಜಿಟಲಿ ಸ್ಟೋರ್ಡ್ ಎಪಿಸೋಡ್ ಇದು, ಐಕಾನಿಕ್ ಎಪಿಸೋಡ್ ಇದು. ನೀವು ಈ ಪರ್ಟಿಕ್ಯುಲರ್ ಅಕ್ಕಿ ಹಿಟ್ಟಿಂದು ಇದೆಲ್ಲ ಏನಿದೆ, ಇದೆಲ್ಲೂ ಸೋಷಿಯಲ್ ಮೀಡಿಯಲ್ಲಿ ನೋಡ್ಲಿಕ್ಕಿಲ್ಲ. ಇದಕ್ಕೆಲ್ಲ ಎಣ್ಣೆ ಏನಿಲ್ಲ, ಡ್ರೈ ಬೇಯಿಸೋದು. ಸೂಪರ್. ಇದು ಅಕ್ಕಿ ಹಿಟ್ಟಿಂದು. ತುಪ್ಪ ಹಾಕೊಂಡು ಇವತ್ತು ನಮ್ಮ ಭಾಗ್ಯ ಅನ್ಬೇಕು. ಈ ಯುಗಾದಿಗೆ CSR ಕ್ಯಾಟ್ರಿಂಗ್ ಶೈಲಿಯ ಒಂದು ಹೋಳಿಗೆ ಸಿಕ್ಕಿದೆ ನಮಗೆ, ಒಬ್ಬಟ್ಟು. ಮಧ್ಯಕ್ಕನ ಪ್ರತಿ ಬಾರಿ ಬಂದಾಗೂ ಊಟ ಮಾಡೋ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿಂದನೇ ನಮಗೆ ಹಾಕಿ. ಎಸ್, ಸೀನು ಮೀಡಿಯಮ್ ಆಗಿದೆ. ಎಸ್, ಇಂಥ ಹೋಳಿಗೆ ಕಾಯ್ತಾ ಇದ್ವಿ ಅಂತ ಹೇಳ್ತೀವಲ್ಲ. ಸೋಂಪು, ಜಾಕಾಯಿ ಜಾಪತ್ರೆ, ಸೋಂಪುದು ಫ್ಲೇವರ್ ಫಸ್ಟ್ ಸಿಗುತ್ತೆ ನಿಮಗೆ. ಆಮೇಲೆ ಮೀಡಿಯಮ್ ಸಿಹಿ, ಬೆಲ್ಲ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ, ಆ ಫ್ಲೇವರ್ ರೀ ಇದು ಮಾತ್ರ. ಈ ಥರ ಒಂದು ಟೇಸ್ಟು ಫಸ್ಟ್ ಟೈಮ್. ಇದು ಹೂ ಇದ್ದಂಗಿದೆ. 5 ಹೋಳಿಗೆ ಪಕ್ಕ
ಈಗ ಕೀಟೊಂದೊಂದು ಹೋಳಿಗೆ ಡಿಫ್ರೆಂಟ್ ತಾಂಬಪ್ಪ ಇಲ್ಲಿ ಅಕ್ಕಿ ಹಿಟ್ಟು ಹೆಂಗೆ ತಿನ್ಬೇಕಂತ ಹೇಳ್ತೀನಿ ಅಂತ ಹೇಳಿದ್ರು ಅದು ನೋಡ್ಬಿಡೋಣ. ಈ ಉಗಾದಿಗೆ ಮಾತ್ರ ಅದ್ಭುತವಾದ ಹೋಳಿಗೆ ತೋರಿಸ್ಕೊಟ್ಬಿಟ್ರಿ. ಅಕ್ಕಿ ಹೋಳಿಗೆ ತುಪ್ಪ ಹಾಕು, ಬಿಸಿ ಬಿಸಿ ಹಾಲಿರ್ಬೇಕು. ಆಹಾ, ಅಕ್ಕಿ ಹೋಳಿಗೆ ಇದು. ಇದಕ್ಕೆ ನಾನೇನು ಮಾಡ್ತಿದ್ದೆ, ಇದನ್ನ ಹೀಗೆ ಮಿಕ್ಸ್ ಮಾಡ್ಕೋತೀನಿ. ಹಾಲು ಬಿಸಿ ಹಾಲು, ಬಿಸಿ ಹಾಲಿದೆ. ತಾಂಬಪ್ಪ ಬಿಸಿ ಹಾಲು ಹಿಂಗೆ ಹಾಕ್ಬೇಕು. ಅಕ್ಕಿಯಲ್ಲಿ ಲಟ್ಟಿಸಿದ ಹೋಳಿಗೆಗೆ ಈ ರೀತಿ ಮಾಡ್ಬೇಕಂತ ಹೇಳ್ತಾರೆ. ಆಹಾ, ನಾವು ಹಾಲು ಅವ್ರು ಹೇಳ್ದಂಗೆ ಹಾಕಿ ಸರ್. ಬಿಸಿ ಬಿಸಿ ಹಾಲು, ಬಿಸಿ ಹಾಲನ್ನ 2 ನಿಮಿಷ ಹೇಗೆ ಬಿಟ್ಬೇಕು. ನೆನೆಗೆ ಬಿಟ್ಬಿಡೋಣ. ನೆನೆಗೆ ಬಿಟ್ಬಿಟ್ಟು ಈ ಹಾಲಿನ ಜೊತೆ ತಿನ್ನ ಮಜಾನೇ ಅಲ್ಲ. ಮಸ್ತ್ ಈಗ ನೋಡಿ ಮಜಾ. ಹೆಂಗಿದೆ ನೋಡಿ ಸರ್, ಅದ್ಭುತ ಸರ್. ಅಕ್ಕಿ ಹಿಟ್ಟಲ್ಲಿ ಲಟ್ಟಿಸಿರೋದು ಮತ್ತು ಹಾಲು ತುಪ್ಪ. ಆಹಾ, ನೋಡಿದ್ರ ಹಬ್ಬಗಳಲ್ಲಿ ಶ್ರೇಷ್ಠ ಹಬ್ಬ ಯುಗಾದಿ, ವರ್ಷದ ಆರಂಭ. ಸೊ ಇಂಥ ಹೋಳಿಗೆಯಿಂದ ಶುರು ಮಾಡ್ಕೊಳ್ಳಿ, ಅದ್ಭುತವಾಗಿರ್ತದೆ. ಆಮೇಲೆ ಹಬ್ಬಗಳಲ್ಲಿರುವ ಎಲ್ಲ ತಿನಿಸುಗಳಲ್ಲಿ ಇದಕ್ಕೊಂದು ರಾಜಮರ್ಯಾದೆ ಇದೆ. ನಾವು ಹಿಂದೆ ಹೇಳಿದ್ವಿ, ಮದುವೆಗಳಲ್ಲಿ ರಾಜಮರ್ಯಾದೆ ಇರೋದು ಚಿರೋಟಿ, ಪೇಣಿ. ಹಾಗೆ ಹಬ್ಬಗಳಲ್ಲಿ ಹೋಳಿಗೆ. ಹಬ್ಬ ಇಂಥ ಒಬ್ಬಟ್ಟನ್ನು ಮಾಡಿಕೊಂಡು 365 ಒಳಗೆ. ಹೌದು, ನಮ್ಮ ಗೋಡನಲ್ಲಿ ಈ ಥರ ಹೋಳಿಗೆ ಸಿಕ್ಕರೆ ಯಾರು ಬಿಡ್ತಾರೆ? ನೋಡಿ ಕೊನೆಯಲ್ಲಿ ಪಾಯಸ ಥರ ಕುಟ್ಕೊಂಬಿಡೋದು. ನಮ್ದು ಖಾಲಿ ಆಗೋಯ್ತು, ನಾವು ಮಾಡ್ತೀವಿ. ವೀಕ್ಷಕರಿಗೆ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನ ಖಾಲಿ ಮಾಡ್ತೀನಿ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.